ಇನ್ನೊಂದ್ಸಲ ಯೂಟ್ಯೂಬ್ ಚಾನಲ್ ಮಾಡ್ಬೇಕು ಅಂತ ನನ್ಗೆ ಒಂದು ಟ್ರಿಗರ್ ಆಗಿದೆ ಅಂತಂದ್ರೆ, ನಾನು ವರ್ಕ್ ಮುಗಿಸ್ಕೊಂಡು ಬರ್ತಾ ಇದ್ದೆ. ಅವಾಗ ಒಬ್ರು ಅಮ್ಮ ಮಗಳು ಬಂದ್ರು, ನಮ್ ಪರಿಚಯ. ಅವ್ರು ಬಂದು ನನ್ನ ಹತ್ರ ಅಂದ್ರು, ನಮ್ಮ ಮಗಳದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಸರಿ ನಾನು ಮಾಡ್ತೀನಿ ಅಂದೆ. ಅವ್ರು ಬಿಡ್ಲಿಲ್ಲ ನನ್ನ. ಅವ್ರ ಮಗ ಬಂದ, ಚಿಕ್ಕ ಅಜ್ಜಿಯ ಮಗ ಚಿಕ್ಕ ಅಂದ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಅಂತ ಮಾಡೋವರೆಗೂ ಬಿಟ್ಟಿಲ್ಲ. ನನ್ನ ಮೊಬೈಲ್ ತಗೊಂಡು ಅವ್ರ ಅಮ್ಮನ ಯೂಟ್ಯೂಬ್ ಚಾನಲ್ನ ಸರ್ಚ್ ಮಾಡಿ ಅವನೇ ಸಬ್ಸ್ಕ್ರೈಬ್ ಮಾಡ್ದ. ಆಮೇಲೆ ಅವ್ರದ್ದು ವಿಡಿಯೋಸ್ ನೋಡಿದೆ. ಕಂಟೆಂಟೇ ಇಲ್ಲ. ಕಂಟೆಂಟ್ ಅಂದ್ರೆ ಏನೋ ಅವ್ರದೇ ಒಂದ್ ರೀತಿ ಕಂಟೆಂಟ್, ಬಟ್ ಟ್ರೈ. ಅವಾಗ ನನ್ಗೆ ಅನ್ನಿಸ್ತು, ಅವರಿಗೆ ಅಷ್ಟಿದೆ, ಚಾನಲ್ ಮಾಡಿದ್ದಾರೆ ಅಂಡ್ ಧೈರ್ಯದಿಂದ ಬಂದು ಹೇಳ್ತಾರೆ ನಮ್ಮ ಮಗಳದೊಂದು ಚಾನಲ್, ವಿಡಿಯೋಸ್ ಮಾಡ್ತಾರೆ. ಅಷ್ಟೊಂದು ರೀಚ್ ಇಲ್ಲ, ಜನ ಅಷ್ಟೊಂದು ವಿಡಿಯೋ ನೋಡಲ್ಲ. ಆದ್ರೂ ಅವ್ರಿಗೆ ವಿಡಿಯೋಸ್ ಮಾಡ್ಬೇಕು ಅನ್ನೋದೊಂದು ನಾನೇನ್ ಮಾಡ್ತಾ ಇದ್ದೀನಿ. ನನ್ ಪ್ರಾಬ್ಲಮ್ ಏನಂತಂದ್ರೆ, ಬೇಗ ಒಂದ್ ವಿಷಯದ ಮೇಲೆ ಬೇಜಾರ್ ಬಂದ್ರು. ಯಾವುದೇ ವಿಷಯ ಆಗಿರ್ಲಿ, ನನ್ಗೆ ತುಂಬಾ ದಿನ ಆ ವಿಷಯದ ಬಗ್ಗೆ ಯೋಚನೆ ಮಾಡಕ್ಕಾಗ್ಲಿ, ಆ ವಿಷಯದ ಬಗ್ಗೆ ಏನೋ ಒಂದ್ ವಿಷಯದ ಬಗ್ಗೆ ಜಾಸ್ತಿ ದಿನ ನಂಗೆ ಇಂಟ್ರೆಸ್ಟ್ ಇದೆ. ಅದ್ರಿಂದ ಎಲ್ಲಾ ಚಾನಲ್ ಡಿಲೀಟ್. ಕೊನೆಗನ್ನಿಸ್ತು, ನಾನು ಏನ್ ಮಾಡ್ತಾ ಇದ್ದೀನಿ, ಏನು ಮಾಡಿ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಇವಾಗ ನೀವು ಹೋಗಿ ಬೇಕಾದ್ರೆ ಚೆಕ್ ಮಾಡ್ಬೇಕು. ಅಲ್ಲಿ ನಾನು ಈ ಲಿಪ್ಸಿಂಗ್ ವಿಡಿಯೋ ಅಥವಾ ಡ್ಯಾನ್ಸಿಂಗ್ ವಿಡಿಯೋ ಅಥವಾ ಸಾಂಗ್, ಈ ರೀತಿ ವಿಡಿಯೋ ಮಾಡೋ ಯಾವ್ದು ಅಷ್ಟೊಂದು ವ್ಯೂಸ್ ಹೋಗುತ್ತೆ, ಆದ್ರೆ ಲೈಕ್ಸ್ ಅಷ್ಟೊಂದು ಬಂದಿಲ್ಲ, ರೀಚ್ ಅಷ್ಟೊಂದು ಸಿಗ್ಲಿ. ಆದ್ರೆ ನಾನು ಯಾವಾಗ ನನ್ ಮನ್ಸಿಗೆ ಏನಾದ್ರು ಅನ್ನಿಸ್ತು ಅಂದ್ರೆ, ನನ್ ಲೈಫ್ ಅಲ್ಲಿ ಆಗಿರುವಂತದ್ದು ಮೋಟಿವೇಶನಲ್ ಅನ್ನೋ ತರ ಒಂದು ಟೆಕ್ಸ್ಟ್ ನ ಏನಾದ್ರು ಬರ್ದು ನನ್ ಫೋಟೋನ ಹಾಕಿ ಅದಕ್ಕೊಂದು ಸಾಂಗ್ ಆಡ್ ಮಾಡಿ ಹಾಕಿದ್ರೆ ತುಂಬಾ ರೆಸ್ಪಾನ್ಸು, ತುಂಬಾ ಕಮೆಂಟ್ಸು, ಶೇರು. ಅವಾಗ ನಂಗೆ ಅನ್ನಿಸ್ತು, ನಾನು ಈ ಕಂಟೆಂಟ್ ಮೇಲೆ ವಿಡಿಯೋ ಮಾಡಿದ್ರೆ ಮೇ ಬಿ ಜನಕ್ಕೆ ಇಷ್ಟ ಆಗ್ಬೋದು. ಇವಾಗ ನಾನು ಅದೇ ಕಂಟೆಂಟ್ ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇದು ನನ್ನ ಫಸ್ಟ್ ವಿಡಿಯೋ. ಅಂಡ್ ನೋಡ್ತೀನಿ ಯಾವ ರೀತಿ ನಿಮ್ಮ ಸಪೋರ್ಟ್ ನನ್ಗೆ ಯಾವ ರೀತಿ ಸಿಗುತ್ತೆ ಅಂತ ನೋಡ್ತೀನಿ. ನಿಮ್ಮ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಕ್ಕಿದ್ರೆ ವಿಡಿಯೋ ಮಾಡ್ತೀನಿ. ಏನಂತಂದ್ರೆ, ಇವಾಗ ನನ್ನ ಲೈಫ್ ಅಲ್ಲಿ ಅಂತಲ್ಲ, ಪ್ರತಿಯೊಬ್ಬರ ಲೈಫ್ ಅಲ್ಲೂ ಒಂದೊಂದು ಬ್ಯಾಡ್ ಇನ್ಸಿಡೆಂಟ್ ತುಂಬಾ ಜನ ಪಾಠ ಕಲಿಸೋಗುತ್ತಾರೆ. ತುಂಬಾ ಜನ ನನ್ನ ಜೀವನದಲ್ಲಿ ಆಗಿರುವಂತದ್ದು ಕೆಲವೊಂದು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಗೆ ನಿಮ್ಮ ಜೀವನದಲ್ಲಿ ಏನಾದ್ರೂ, ಇವಾಗ ನಾನು ಯಾವ ರೀತಿ ವಿಷಯಗಳಂತ ಇವಾಗ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ, ಒಂದು ಕ್ಲಾರಿಟಿ ಬರುತ್ತೆ ಇವ್ರು ಯಾವ ರೀತಿ ವಿಡಿಯೋ ಮಾಡ್ತಿದ್ದಾರೆ ಅಂತ ಹೇಳಿ. ಮುಂದಿನ ದಿನದಲ್ಲಿ ನೀವು ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡ್ಬೋದು. ಸೊ ನಿಮ್ಮ ಲೈಫ್ ಅಲ್ಲಿ ಆಗಿರುವಂತದ್ದು ಯಾವ್ದಾದ್ರು ಒಂದು ಇಂಟ್ರೆಸ್ಟಿಂಗ್ ವಿಷಯನ ನೀವು ಅಲ್ಲಿ ನನ್ಗೆ ಟೈಪ್ ಮಾಡಿ ಕಳ್ಸಿದ್ರೆ ನಾನು ನನ್ನ ಯೂಟ್ಯೂಬ್ ಚಾನಲ್ ಅದ್ರ ಬಗ್ಗೆ ಮಾತಾಡ್ತೀನಿ. ನನ್ಗೆ ಅದ್ರ ಬಗ್ಗೆ ಏನ್ ಅನ್ಸ್ತು ಅನ್ನೋದನ್ನ ನಾನು ಮಾತಾಡ್ತೀನಿ. ನಿಮ್ಮ ಒಂದು ವಿಷಯ ಅಷ್ಟೇ ಅಲ್ಲ, ನನ್ನ ಲೈಫ್ ಅಲ್ಲಿ ಆಗಿರುವಂತದ್ದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಡ್ತೀನಿ. ಇದು ಎಷ್ಟು ಸಕ್ಸಸ್ ಆಗುತ್ತೋ, ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೋ ಅಂತ ಗೊತ್ತಿಲ್ಲ. ಆದ್ರೆ ಜನ ಮಾತಾಡ್ತಾರೆ, ಜನ ಏನ್ ಅನ್ಕೊಂತಾರೆ ಅನ್ನೋದ್ಕಿಂತ ಜನ ಇಷ್ಟು ಇವಾಗ
ಇಷ್ಟು ದಿನ ನಾನು ಜನ 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 ಅನ್ಕೊಂಡು ನೋಡಿದಾಗ ಜನ ನನ್ಗೆ ಯಾವ್ದಕ್ಕೂ ಬರ್ಲಿಲ್ಲ. ಇವತ್ತಿಗೂ ನಾನು ಇವಾಗ ಬೆಂಗಳೂರಲ್ಲಿದ್ದೀನಿ. ಬೆಂಗಳೂರಲ್ಲಿ ನಾನು ಬರ್ಬೇಕಾದ್ರೆ ಜೀರೋ, ಏನ್ ಇವಾಗೇನು ಅನ್ನೋ ತರ ಇಲ್ಲ. ಬಟ್ ನನ್ನ ಜೀವನನ ನಾನು ಕಟ್ಕೊಂಡಿದ್ದೀನಿ, ನಡೀತಾ ಇದ್ದೀನಿ. ನನ್ನ ಕಷ್ಟ ಸಮಯದಲ್ಲಿ ಜನ ಬರ್ಲಿಲ್ಲ. ಅಂಡ್ ನಾನು ಇವಾಗ ಒಂದೊಂದ್ಸಲ ಯೋಚನೆ ಮಾಡ್ತೀನಲ್ಲ, ಯಾರ್ ನನ್ ಬಗ್ಗೆ ಏನ್ ಅನ್ಕೊಂತಾರೋ, ಅವ್ರು ಯಾರೋ ಬರ್ಲಿಲ್ಲ. ನನ್ನ ಒಂದು ಲೈಫ್ ನ ನಾನೇ ಕಟ್ಕೊಂಡಿದ್ದು, ನನ್ನ ಕಷ್ಟನ ನಾನೇ ಸಾಲ್ವ್ ಮಾಡ್ಕೊಂಡಿದ್ದು. ನನ್ಗೆ ಹುಷಾರಿಲ್ಲ ಅಂತ ಬಂದಾಗ ಅದನ್ನ ಅನ್ಭವಿಸ್ದವ್ರು ನಾನು. ಎಲ್ಲಾದ್ರೂ ನಾನೇ ಆಗಿರ್ಬೇಕಾದ್ರೆ ನಾನು ಜನದ ಬಗ್ಗೆ ಯಾಕೆ ಯೋಚನೆ ಮಾಡಿ. ಅಂಡ್ ಜನ ಜನ ಬಿಡಿ, ಇವಾಗ ಅವ್ರ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ. ಇಷ್ಟು ದಿನ ತಪ್ಪು ಮಾಡ್ದೆ, ಇನ್ ಮುಂದೆ ತಪ್ಪು ಮಾಡಲ್ಲ. ಜನ 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 ಏನಂತಾರೆ ಏನಾರ ಅನ್ಕೊಳ್ಳಿ, ಏನಾರ ಅನ್ಕೊಳ್ಳಿ. ಇವಾಗ ಕೆಲವೊಂದಿಷ್ಟು ಜನ ಓ ಯೂಟ್ಯೂಬ್ ಚಾನಲ್ ಶುರು ಮಾಡ್ಬಿಟ್ಟಿದ್ರೆ ಹಿಂಗೆ ಹಿಂಗೆ. ನನ್ ಯೂಟ್ಯೂಬ್ ಚಾನಲ್, ನನ್ ಮೊಬೈಲ್, ಮಾತಾಡೋಳು ನಾನು, ವಿಡಿಯೋ ಮಾಡೋಳು ನಾನು, ಅದಕ್ಕೆ ಎಡಿಟ್ ಮಾಡೋಳು ನಾನು, ಅದಕ್ಕೆ ಕಂಟೆಂಟ್ ಹುಡ್ಕೊಳ್ಳಿ ನಾನು, ಮಾತಾಡೋಳು ನಾನು. ಇದನ್ನೆಲ್ಲ ಇರ್ಬೇಕಾದ್ರೆ ಇನ್ನೊಂದು ದುಡ್ಡೇನ್ ಖರ್ಚಾಗೋದಿಲ್ಲ. ಒಂದ್ ಎಕ್ಸ್ಪೀರಿಯನ್ಸ್ ಆದ್ರೂ ಸಿಗುತ್ತೆ. ನಾನು ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದನ್ನಾದ್ರೂ ಒಂದ್ ಎಕ್ಸ್ಪೀರಿಯನ್ಸ್ ಆದ್ರೂ ತಗೊಳ್ಳೋ. ಇಲ್ಲ ಒಂದ್ ಕಾಲದಲ್ಲಿ ನನ್ ಮಕ್ಕಳ ಫ್ಯೂಚರ್ ನನ್ ಮಕ್ಳಿಗೆ ಇರ್ಬೋದು, ಈಗ ನಂದು ಯೂಟ್ಯೂಬ್ ಚಾನಲ್ ಇತ್ತು, ನಾನು ಯೂಟ್ಯೂಬ್ ಮಾಡ್ತಿದ್ದೆ. ಜನ ಇದನ್ನ ಹೇಗ್ ತಗೊಂತಾರೋ ಗೊತ್ತಿಲ್ಲ. ನೀವು ನನ್ಗೆ ಹೇಗ್ ಸಪೋರ್ಟ್ ಮಾಡ್ತೀರಿ ಅಂತ ಗೊತ್ತಿಲ್ಲ. ಸಪೋರ್ಟ್ ಮಾಡ್ತೀರ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೀನಿ, ತುಂಬಾ. ಏನಕ್ಕಂದ್ರೆ ಅಂತಾರೆ ಏನೋ ಒಂದೇ ಸಲ ಸಕ್ಸಸ್ ಸಿಗಲ್ಲ ಅಂತೇಳಿ. ಇನ್ನೊಂದು, ನಾನು ತುಂಬಾ ವಿಡಿಯೋಸ್ ಅಲ್ಲಿ ತುಂಬಾ ಪರ್ಸನಲ್ ಅಂತಂದ್ರೆ ಡೈಲಿ ಬ್ಲಾಗ್ ತರ, ಇವತ್ತು ಈ ತಿಂಡಿ ಮಾಡಿದ್ದೆ, ಹಿಂಗಾಯ್ತು ಹಂಗಾಯ್ತು, ನಂಗೆ ಅದನ್ನ ತೋರ್ಸೋದಕ್ಕೆ ಇಷ್ಟ ಇಲ್ಲ. ಏನಕ್ಕಂದ್ರೆ ಅದನ್ನ ಮಾಡಕ್ಕಂತಾನೆ ತುಂಬಾ ಕ್ರಿಯೇಟರ್ ಇದಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾ ಕನ್ಸಿಸ್ಟೆನ್ಸಿಂದ ಡೈಲಿ. ಅದರಲ್ಲೂ ನನ್ಗೆ ಯೂಟ್ಯೂಬರ್ ಅಲ್ಲಿ ಯಾರು ಇಷ್ಟ ಅಂತಂದ್ರೆ ಸ್ಯಾಮ್ಸಂಗ್ ಇರಂದ್ರೆ ತುಂಬಾ ಇಷ್ಟ. ದಿನ ಅವ್ರ ವಿಡಿಯೋ ನೋಡ್ತೇನೆ. ಆ ತರ ಒಂದ್ ಎಡಿಕ್ಟ್ ಅಂದ್ರೆ ಅವ್ರದ್ದು ಡೈಲಿ ಬ್ಲಾಗ್. ಅಂದ್ರೆ ಡೈಲಿ ಬ್ಲಾಗ್ ಮಾಡಕ್ಕಂತಾನೆ ಕ್ರಿಯೇಟರ್ ಇದ್ದಾರೆ. ಎಲ್ಲಾರ್ದು ವಿಡಿಯೋ ಒಂದೇ ತರ ಇದ್ರೆ ಇಷ್ಟ ಆಗಲ್ಲ. ನಾನು ಫಸ್ಟ್ ಟೈಮ್ ಇಷ್ಟು 5 ಚಾನೆಲ್ ನ ಮಾಡಿದಾಗೂ ನಾನೊಂದು ಕಂಟೆಂಟ್ ಅಂತ ನಾನು ಅಂತ ಮಾಡ್ತಿದ್ದೆ. ಅಂದ್ರೆ ಈ ಕಂಟೆಂಟ್ ಮೇಲೆ ನಾನು ಇನ್ನು ವಿಡಿಯೋ ಮಾಡ್ಬೇಕು, ಈ ಕಂಟೆಂಟ್ ಮೇಲೆ ಮಾಡ್ಬೇಕು ಅಂತ ಫಸ್ಟ್ ನಾನು ಡಿಸೈಡ್ ಮಾಡಿ ವಿಡಿಯೋ ಮಾಡ್ತಿದ್ದೆ. ಫಾರ್ ದ ಫಸ್ಟ್ ಟೈಮ್ ನಾನು ಕಂಟೆಂಟ್ ಯಾವುದು ಅಂತ ಡಿಸೈಡ್ ಮಾಡ್ದೇನೆ ಯೂಟ್ಯೂಬ್ ಅನ್ನು ಶುರು ಮಾಡಿರ್ತೀನಿ ಅಂತ. ಅಂಡ್ ಇನ್ನೊಂದು ವಿಷಯ ಗೊತ್ತಾ, ಈ ವಿಡಿಯೋ ನಾನು ಶೂಟ್ ಮಾಡ್ತಿರೋದು ನನ್ನ ಯೂಟ್ಯೂಬ್ ಚಾನಲ್ ಏನು ಕ್ರಿಯೇಟ್ ಮಾಡಿಲ್ಲ. ಹೊಡೀರಿ ಚಪ್ಪಾಳೆ, ನಮ್ಮಂತವರೆಲ್ಲ ಇರ್ತಾರೆ. ಒಂದು ಡಿಸೈಡ್ ಆಗ್ಬಿಟ್ಟಿದ್ದೀನಿ ಚಾನಲ್ ಮಾಡ್ತೀನಿ ಅಂತ ಹೇಳಿ. ಸೊ ಚಾನಲ್ ಮಾಡಿಕೊಂಡು ಆಮೇಲೆ ಕಂಟೆಂಟ್ ಮಾಡೋಕ್ಕಿಂತ ಇವತ್ತು ಅನ್ನಿಸ್ತು ವಿಡಿಯೋ ಮಾಡ್ಬೇಕು, ಇಲ್ಲ ನಾನು ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕು ಅನ್ನಿಸ್ತು. ಇನ್ನು ಕ್ರಿಯೇಟ್ ಆಗಿಲ್ಲ ಚಾನಲ್, ಬಟ್ ಚಾನಲ್ ನಂದೇ ಇರ್ಬೇಕಾದ್ರೆ ನಾನೇ ಕ್ರಿಯೇಟ್ ಮಾಡ್ಬೇಕು ಅಂತಿದೆ. ವಿಡಿಯೋ ಮಾಡ್ಕೊಬಿಡೋಣ ಬಿಡು ಅಂತ ಹೇಳಿ ವಿಡಿಯೋನ ಮಾಡ್ಕೊತಾ ಇದೀನಿ. ಏನ್ ಮಾತಾಡ್ಲಿ ಏನ್ ಮಾತಾಡೋದು ಗೊತ್ತಾಗುದಿಲ್ಲ. ಇನ್ ಮುಂದೆ ನನ್ನ ಕಂಟೆಂಟ್ ಯಾವ ತರ ಇರುತ್ತೆ ಅಂತಂದ್ರೆ, ಹೇಳ್ದಾಗೆ ನನ್ನ ಲೈಫಲ್ಲಿ ನಾನು ಇನ್ನೇನು ಅಪ್ ಅಂಡ್ ಡೌನ್ಸ್, ಅಲ್ಲಿರುವಂತ ಜನ, ನನ್ಗಾಡಿದ ಮಾತು, ಈಗ್ಲೂನು ಏನಿಲ್ಲ ಅಂತಿಲ್ಲ, ಈಗ್ಲೂ ಅದೆಲ್ಲ ಮಾತುಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಷ್ಟೇ. ಈ ವಿಡಿಯೋಗೆ ಯಾವ ತರ ರೆಸ್ಪಾನ್ಸ್ ಬರುತ್ತೆ ಅನ್ನೋದ್ರ ಮೇಲೆ
ಇನ್ನು ನನ್ನ ಮುಂದಿನ ವಿಡಿಯೋಗಳು ಬರುತ್ತೆ. ಅಂಡ್ ವಾರಕ್ಕೆ ಎಷ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನೋ, ಇಲ್ಲಿ ವಿಡಿಯೋ ಮಾಡೋದು ಒಂದ್ ಪ್ರಾಬ್ಲಮ್ ಅಂತಂದ್ರೆ ಸೌಂಡ್. ಅದೆಷ್ಟು ಕನ್ಸಿಸ್ಟೆನ್ಸಿಯಿಂದ ವಿಡಿಯೋ ಮಾಡ್ತೀನೋ ಅಂತ ಗೊತ್ತಿಲ್ಲ. ಬಟ್ ಪ್ಲೀಸ್ ಸಪೋರ್ಟ್ ಮಾಡಿ. ಏನೋ ಒಂದು ಸುಮ್ನೆ ಅಂತೂ ವಿಡಿಯೋ ಅಪ್ಲೋಡ್ ಮಾಡಲ್ಲ. ಏನಾದ್ರೂ ಒಂದು ವಿಷಯದ ಬಗ್ಗೆನೇ ಇರುತ್ತೆ ವಿಡಿಯೋ. ಪ್ಲೀಸ್ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇನ್ನೊಂದು, ನನ್ನ ಲೈಫಲ್ಲಿ ಕಮೆಂಟ್ಸ್ ಮಾಡೋದು, ನಿಜ ಹೇಳೋದು, ನನ್ನ ಲೈಫಲ್ಲಿ ಕಮೆಂಟ್ ಮಾಡೋದು. ಅಂದ್ರೆ ಕೆಲವರು ಹೇಳ್ತಾರೆ ನನ್ನ ಲೈಫಲ್ಲಿ ಮಾತಾಡೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ, ನೀನ್ ಹಂಗೆ. ಬಟ್ ನನ್ನ ಲೈಫಲ್ಲಿ ಸ್ವಲ್ಪ ಕಮೆಂಟ್ ಮಾಡೋರು ಕಡಿಮೆ. ಲೈಫಲ್ಲಿ ಕಮೆಂಟ್ ಮಾಡೋರ್ನ ಬರ್ಸ್ಕೊಳ್ಳೋಣ. ಯೂಟ್ಯೂಬಲ್ಲಿ ನೀವು ಕಮೆಂಟ್ ಮಾಡ್ತೀರ, ಒಳ್ಳೇದಾಗ ಮಾಡೋರ್ಗೇನು ಅಲ್ಲ. ಬಟ್ ಏನಾದ್ರು ಸುಮ್ಮನೆ ಅಲ್ಲ ಅಂತವ್ರು ಬರ್ಬೇಕಲ್ವಾ, ನಮಗೂ ಸ್ವಲ್ಪ ಮಾತಾಡಕ್ಕೆ ಕಂಟೆಂಟ್ ಸಿಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಹೇಳಕ್ಕಂತ ಮಜಾ ಆಗಿತ್ತು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಆಮೇಲೆ ಏನಂತಾರೆ, ಹೊಸದಾಗಿದೆ ಅಲ್ಲ, ಯಾರು ಯಾವ್ದನ್ನು ಮುಂದಿನಲ್ಲಿ ಕಲ್ತ್ಕೊಂಡು ಬರೋದಿಲ್ಲ. ಹೋಗ್ತಾ ಎಲ್ಲ ಅಭ್ಯಾಸ ಆಗುತ್ತೆ. ಪ್ಲೀಸ್ ನನ್ಗನ್ಸುತ್ತೆ ನೀವು ನನ್ನ ವಿಡಿಯೋಸ್ನ ಇಷ್ಟಪಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ನೀವು ನಾನು ಸಪೋರ್ಟ್ ಮಾಡ್ತೀರಾ ನಂಗೆ ಗೊತ್ತು. ಇವಾಗ ನೀವು ಕೂಡ ನಂಗೆ ಸಜೆಸ್ಟ್ ಮಾಡ್ಬೋದು, ನೀವ್ ಯಾವ ರೀತಿ ವಿಡಿಯೋ ಮಾಡೋದು ಚೆನ್ನಾಗಿರುತ್ತೆ, ಯಾವ ವಿಷಯದ ಬಗ್ಗೆ ಮಾತಾಡೋದು ಚೆನ್ನಾಗಿರುತ್ತೆ ಅಂತ ನೀವು ಕೂಡ ನಿಮ್ಗೆ ಸಜೆಸ್ಟ್ ಮಾಡ್ಬೋದು. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್. ಇನ್ನೊಂದು ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.